ಇಲ್ಲೇ 16 ಸಲ ಓಡಾಡ್ತಿದ್ರ ಹೇಮಿ ಗುಂಡವ. ಇವತ್ತು ನೋಡು ನಾ ಸರ ತೋರಿಸ್ಬೇಕು ಅಂತಂದು ಬಾಗಿಲಾಗ ನಿಂತ್ಕೊಂಡು ನನ್ನ ಕಾಯ್ಕೆಂತ ಒಂದು ತಟಗಿತ್ಲ ಸುಳ್ದಲ್ಲ. ಏನಿರ್ಬೇಕಾತ ತಡಿ, ನಾನು ಊರಾಗ ಒಂದು ರೌಂಡ್ ಅಡ್ಡಾಡಿ ಎಲ್ಲರಿಗೆ ತೋರಿಸ್ಕೊಂಬಂದ್ಬಿಡ್ತೇನೆ. ನೋಡಿ ನನ್ನ ಸರ ಹೆಂಗೈತೆ ಅಂತೇಳಿ. ಅವ್ರ ಮನೆಗೆ ಒಂದು 4 ಪಪ್ಪಾಯಿ ಹಣ್ಣು, ಇವ್ರ ಮನೆಗೆ ಒಂದು 4 ಪ್ಯಾರ್ಲ ಹಣ್ಣು, ಇವ್ರ ಮನೆಗೆ ಒಂದಿಷ್ಟು ತರಕಾರಿ, ಹಿಂಗೆ ಮಾಡಿ ಎಲ್ಲನೂ ಇಸ್ಕೊಂಬಂದು ಮಾರಿ ರೊಕ್ಕ ಮಾಡ್ಕೊಂಡದ್ದು ಸಾರ್ಥಕಾತು. ಇಂಥ ಒಂದು ದೊಡ್ಡ ಸರ ತಗೊಳಕ್ಕೆ ಆಸರಾತು. ಯಾಕಲ್ಲೇ ಖುಷಿ ರೋಡ್ಗೆ ನಿಂತ್ಬಿಟ್ಟಿಯಲ್ಲ, ಯಾರನ್ನಾರು ಕಾಯಕತ್ತಿದ್ದೆ ಏನು? ಅಯ್ಯ ಬಂದ್ರೇನ ಬರ್ರಿ, ಬಾರ ಆಗುಂಡವ ಬರ್ಲೇ ಹೇಮಿ, ನಿಮ್ಮದ ದಾರಿ ಕಾಯಕತ್ತಿದ್ದು ನೋಡಿ. ನಾನು ಇಲ್ಲೇ ಬರ್ತಿದ್ರು ದಿನ ಒಂದು 9 ಸಲ ಅಡ್ಡಾಡ್ತಿದ್ರು. ಇವತ್ತು ಯಾಕೆ ಬಂದ ಇಲ್ಲ ಅನ್ಕೊಳ್ಳೋದಕ್ಕೆ ನೀವು ಬಂದಿರಿ ನೋಡು, ಚಲೋ ಆತವ. ಏನು ರೀ ಯವ್ವ ನಿಮ್ಮ ಶೆಕಿ ಪಕ್ಕಿ ಏನು ಆಗಂಗಿಲ್ಲ ಏನು? ಇಂಥ ಬಿಸ್ಲಾಗ ಹೊಂಟ್ಬಿಟ್ಟಿರಲ್ಲ. ಉಶ್ಶಪ್ಪ ನನಗಂತೂ ಶೆಕಿ ನೀರು ಇಳಿತ ನೋಡು. ಇವ್ವ ಸಾಕಾತವ ನನಗಂತೂ ಈ ಬಿಸಿಲಿನ ಜಳಕ್ಕೆ. ಗುಂಡವ ಆಕೆ ಮಾತಿಗೆ ಲಕ್ಷ ಕೊಡ್ಬೇಡ ನೀನು, ಸುಮ್ಮನಿರ ನಾ ಮಾತಾಡ್ತಾನೆ, ಬರೀ ಹ್ಞೂ ಅಂತ ಅಷ್ಟ ನೀನು. ಹ್ಞೂನಾ ಪುಷಿ, ವಾ ಜಳ ಅಂದ್ರೆ ಜಳ. ಉಶ್ಶಪ್ಪ ಒಂದಿಷ್ಟು ಶರ್ಬತ್ತರ ಮಾಡಿ ನಡಿ ಕುಡಿತೇವಿ. ಏನು ಮಳೆ 2 ಸಲ ಬಂದಾಗ ಮಾಡಿ ಎಲ್ಲೇ ಹೋಗೇ ಬಿಡ್ತಾವ ಇವ. ನೋಡು ಅರ್ಜಳ ಅಂದ್ರೆ ಅರ್ಜಳ. ಅಯ್ಯ ಶರ್ಬತ್ ಅಷ್ಟೋದಿಲ್ಲ ಬರೀ ಮಾಡ್ಕೊಡ್ತಾನಂತ, ಅದೇನು ದೊಡ್ಡಾಗದ್ದೇನ. ಇಲ್ಲಿ ನೋಡ್ಲಿ ಪುಷಿ ಪುಷಿ ಅಂತ ನೋಡಿ, ನನ್ನ ಹೆಸರು ನಾನು ಕರ್ಕೊಂತಾನೆ. ಏಮಿ ಇಲ್ಲಿ ನೋಡ್ಲಿ ಹೆಂಗೆ ಕಾಣಕತ್ತೈತಿ, ಇಲ್ಲಿ ಏನೋ ಇರಿ ಬಿದ್ದಂಗೆ ಐತೆ ನೋಡ. ಪುಷಿ ಇರಿ ಬೆಲ್ಲಲ್ಲೇ ಅದು ಏ ಜೊಂಡಿಗೆಲೇ ಅದು ಕೊಡುಕೆ ಗಡ ಕೊಡುಕೆ, ಮತ್ತು ಒಳಗೆ ಹೋಗಿ ಜಾಕೆಟ್ನಾಗ ಏನ ಜೊಂಡಿಗೆನ ಎಷ್ಟು ಧೂಳು ಅಂತೈತೆ ಇದು. ಕೊಡವಲೆ ಪುಷಿ ಕೆಳ ಬಿದ್ದುಬಿಡ್ಲೆ ಅದು ಜಂಡಿಗೆ. ಅಯ್ಯೋ ಹಾಳಾದ ಜಂಡಿಗೆನ ಮನೆ ಹಾಳಾಗಲಿ ನೋಡ. ಇಂಥ ಆಚಲ್ ನನ್ನ ಸರ ಜಂಡಿಗೆ ನೋಡಕ್ಕೆ ಹೋಗಿ ಕೈಯಾಗ ಕಿತ್ಕೊಂಡು ಬಂದ್ಬಿಡ್ತು. ಅಯ್ಯೋ ಏನು ಮಾಡಲಿ ನಾನು ನೀನು ಹೊಸಾದ ನಿನ್ನೆರ ತಂದನಿ, ನಿಮಗೆಲ್ಲ ತೋರಿಸ್ಬೇಕಂತ ನಾ ಕೊಳ್ಳ ಹಾಕ್ಯಂದು ನಿಂತ್ಕೊಂಡನಿ. ನೀವು ನೋಡಿದ್ರೆ ಜಂಡಿಗೆ ಅಂತೇಳಿ ಹೆದರಿಸಿ ನನ್ನ ಸರ ಹರಿದಿಟ್ರಲ್ರಿ. ಅಲ್ಲ ಪುಸಿ ಚಂದಾಗಿ ಸರ ಹಾಕ್ಯಂದ ನೋಡವ ತಗೊಂಬಂದನು ಹೊಸಾದಂತ ತೋರಿಸಿದ್ರೆ ಹಾಕದಿಲ್ಲ. ಮತ್ತು ನಾಟಕ ಮಾಡೋಕೆ ಶೆಕಿ ಚುಸ್ತತಿ ಹಂಗಕತಿ ಹಿಂಗಕತಿ ಅಂತ ಒನಪು ಒಯ್ಯಾರ ಮಾಡಿದೆ. ನಾವು ಸುಳ್ಳ ಜಂಡಿಗೆ ಅಂದ್ವಿ, ಜಂಡಿಗೆ ಇದ್ದಿಲ್ಲ ಎಂಥದ್ದು ಇದ್ದಿಲ್ಲ. ನೀ ಕೊಸರ್ಕೆಂದಿಲ್ಲ ಕೈಲೇ ಹಂಗಾಯಿ ಸರ ಹರ್ಕೊಂಡು ಬಿತ್ತದ. ಹೋಗಿ ಬಿಡ್ಲಿ ಪುಸಿ, ನಮ್ಮ ಹಣೆ ಬರ್ದಾಗ ಎಷ್ಟು ಇರ್ತೈತೆ ಅಷ್ಟೇ. ನೀನು ಹೆಂಗೆ ಕುಕ್ಷಟೆ ತರಕಾರಿ ಮಾರಿ ರೊಕ್ಕ ಜಮಾ ಮಾಡಿದ್ದೆ ಪಾಪ, ಅದ್ರ ಋಣ ಏಟೈತೆ ಆಟ. ಈಗೇನು ಆತಾಗ ಈಗ ಇನ್ನೊಂದು ಕೈಲಿ ರೊಕ್ಕ ಹಾಕಿ ಮಾಡಿಸ್ಕೊಂಬ, ಯಾರು ಬೇಡ ಅಂತಾರೆ ನಿನಗೆ. ಬಂದಿಯೇನ ಬಾ ಪುಕ್ಷಟೆ ಜಾತ್ರೆ ಮಾಡಕ್ಕೆ. ಬರೇ ಈ ತರಕಾರಿ ಮಾರಿದ್ರೆ ಹಾಕತ್ತೇನು ಇಷ್ಟಕ್ಕೊಂದು ಬಂಗಾರ ಮಾಡಿಸ್ಕೊಳೋದು. ನಾನು ಕಷ್ಟಪಟ್ಟು ಬೆವ್ರು ಸುರಿಸಿ ದುಡಿದು ರೊಕ್ಕ ಜಮಾ ಮಾಡಿದ್ದೆ, ಆ ರೊಕ್ಕದಾಗ ಮಾಡಿಸ್ಕೊಂಡನಿ. ಬರೀ 2 ನಿಮಿಷನಾಗ ಸರ ಹರಿದು ಇಟ್ಟರಲ್ಲ ಏನಂದ. ಅದೇನೋ ಅಂತಾರಲ್ಲ ಕುಂಬಾರ ವರ್ಷ 2 ನಿಮಿಷ ಅನ್ನಂಗೆ ನೀ 2 ಆಗಿಬಿಟ್ಟಲ್ಲೇ 1 ನಿಮಿಷ ನನ್ನ ಸರ ಹರಿದು ಇಟ್ಟಲ್ಲೇ ಬೆಂಡ್ಲಿ. ಹೌದು ಬಿಡವ, ನೀನು ಬಾರಿ ಗಟ್ಟುಳ್ಳಕ್ಕೆ ಅದಿದೆ ಹೆಂಗಾರ ಆಗಲಿ. ಅಲ್ಲಲ್ಲೇ ಖುಷಿ ನೀ ಏನು ಸರ ನಮ್ಮ ಕೈ ಕೊಟ್ಟಿದ್ದೆ ತಗೊಳ್ರವ ನೋಡ್ರಿ ಅಂತಂದು. ಏನಿಲ್ಲ ನಾವೇನಾರ ನಿನ್ನ ಕುತ್ತಿಗೆ ಕೈ ಹಾಕಿದ್ವಿ ಅಲ್ಲ ಸರ ನೋಡಕ್ಕ. ಇಲ್ಲ ತಾಯಿಲ್ ಖುಷಿ ನೋಡೋಣ ಸರನ್ ಹೆಂಗೈತೆ. ಅಯ್ಯ ಈಗ ನೋಡಿದ್ರೆ ಕೈಯನ್ ಸರ ಕಸ್ಕೊಂಡು ನೋಡಕತ್ತಾಳ. ಇದು ಬಂಗಾರದ್ದಲ್ಲ ಅಂತೇಳಿ ಗೊತ್ತಾತಂದ್ರೆ ಆಕಿಗೆ ನನ್ನ ಮರ್ಯಾದೆನ ಹೋಗತ್ತಿಕ್ಕಿ ಮುಂದೆ. ಬ್ಯಾಡ ತಂಬಲ್ಲಿ ಅದನ್ನೇನು ನೋಡ್ತಿದ್ದಿ, ಮೊದ್ಲ ಹರಿದು 3 ತುಂಡು ಆಗೈತೆ ಅದು. ಮತ್ತು ನಿಮ್ಮ ಕೈಯ ಸಿಕ್ಕತ್ತಂದ್ರೆ ನನಗೊಂದು ತುಂಡು ಬಂಗಾರ ಹತ್ತಂಗಲ್ಲ, ಎಲ್ಲ ನೆಲಪಾಲ ಮಾಡಿಡ್ತೀರಿ ನೀವು. ಅದ್ರ ಎಲ್ಲಿ ನೀವು ಅಯ್ಯ ಪುಸಿ ನೀನೇನ ಕೈಯನ್ ಸರ ಬರಗನ್ನ ಕಸ್ಕೊಂತಿದ್ದಿ. ಏನು ನಾ ಏನು ತಗೊಂಡು ನಮ್ಮನೆಗೆ ಓಡೋಕನೇನ ನೀ ಹೆಂಗೆ ಮಾಡ್ತೀಯಲ್ಲ. ಸಿಮೆಗಿಲ್ದಾಗೆ ಅದು ಬಿಡು, ಯಾರು ತಗಲಾರ್ದು ಬಂಗಾರ ತಗೊಂಡ್ಬಿಟ್ಟು ನೋಡು. ಸಿಮೆ ಆಗಿಲ್ಲದ್ದು ಇಟ್ಕ, ನಾ ಏನು ಮಾಡಕ್ಕೆ ಹೋಗೋಣ ನೀನು ತಗೊಂಡು ಹೋಗ ಬಿಲ್ಲಾಣ್ಯಾರ. ನಾ ಏನು ನಿಮ್ಮನ್ನು ಕರೆದಿದ್ದಿಲ್ಲ ನೋಡಿ ಬರ್ರಿ ನನ್ನ ಸರಾನ ಅಂತಂದು. ನೀವಾಗಿ ಬಂದ್ರಲ್ಲ ಬರೀ ಕುತ್ಗರಿ ಅಂತ ಕರೆದೆ. ಈಗಿನ ಕಾಲದ ಬರೀ ಕುತ್ಗರಿ ಅನ್ನೋದು ತಪ್ಪು ನೋಡು. ಮನೆ ಬಾಗ್ಲಿಗೆ ಬಂದವ್ರಿಗೆ ಹಂಗೆ ಅವು ತಾವು ಮಾಡ್ತಾವಲ್ಲ ಹಚ್ಚ ಅನ್ನಂಗೆ ಹಂಗೆ ಮಾಡಿ ಕಳಿಸ್ಬೇಕಾಗೈತೆ ನಾವು ಇನ್ಮೇಲೆ. ಯಾಕಲೇ ಪುಸಿ ಹೆಂಗೈತೆ ಮೈಯಾಗ ಬಾಯಿ ಬಂದಾಗ ಮಾತಾಡ್ತೀಯಲ್ಲ. ನಾವೇನಾರ ಅಂದಿದ್ವೇನ ತಾರವ ನಿನ್ನ ಸರನ್ ಅಂತಂದು. ಬೇಂಡ್ಲಿ ನಿನ್ನಷ್ಟೇ ನೀನು ಸರ ಹರ್ಕೊಂಡು ಮತ್ತೆ ನಮ್ಮೇಲೆ ಅಂತೀಯನ. ಏನು ಸಿಮೆಗಿಲ್ಲದ ತಗೊಂಬಂದಲ್ಲಿ ಹೋಗಿ ನೀನು ಯಾರಿಗೆ ಕಾಣ್ಲಾರ್ದು ತಂದುಬಿಟ್ಟಾಳ ಅನ್ನಂಗೆ ನಾಟಕ ಮಾಡಕತ್ತಾಳ. ಇದೇ ಅಂದಿದ್ದು ಇನ್ನೊಮ್ಮೆ ಏನಾರ ಅಂತ ಏನೇನಾರ ಮಾತಾಡಿದೆ ಅಂದ್ರೆ ನೋಡು ಮತ್ತು ನನ್ನಿಂದ ಬಂತು ಅನ್ಬೇಡ. ಹಾಕೇನು ಹಿರೇ ಬಿಡ್ತೇನೆ, ಬಾಗ್ಲ ಅನ್ನಂಗಿಲ್ಲ ರೋಡ್ ಅನ್ನಂಗಿಲ್ಲ ನೋಡು. ನಡಿಲೇ ಹೆಮ್ಮೆ ಹೋಗೋಣ. ಇಕ್ಕಿ ಗುಟಾಗಿ ಏನು ಮಾತು ನಾಯಿ ತಡು ಲಕ್ಷಣ ಕಳ್ಕಂದ್ರೆ ಅನ್ನಂಗಾಕತಿ. ಇದನ್ನು ಮಾತಾಡ್ಸಿದೆ ಅಂದ್ರೆ ನಮ್ಗೆ ಮರ್ಯಾದಿಲ್ಲ. ನಡಿ ಹಬ್ಬ ಅಂಥವ್ರಿಗೆ ಗೊತ್ತಾಗಲಿಲ್ಲ ಪಾಸಿ ಸರ ಅಂಥೇಳಿ ಚಲೋ ಆತು ನನಗೆ. ಏನು ಒಂದು ಮಾತು ಬೇದ್ರೆ ಬೈತಾರೆ, ಅದೇನು ಮೈಗೆ ಹತ್ತಂಗಿಲ್ಲ. ಮೀನಾಕ್ಷಿ ಯಾಕೆ ಏನಾತು? ಊರಿಂದ ಬಂದಾಗಿದ್ದ ನೋಡತ್ತನಿ ಭಾಳ ವಿಚಾರನ ಮಾಡಕತ್ತಿದ್ದಿ, ಆರಾಮದಿ ಇಲ್ಲ? ಹಾಗೇನಿಲ್ರಿ ಆರಾಮದಾನೆ, ಏನು ತೊಂದರೆ ಇಲ್ಲ. ಯಾಕ್ರಿ ಏನಾತು? ನನಗೆಲ್ಲ ಗೊತ್ತಾಗತ್ತೆ ಮೀನಾಕ್ಷಿ, ನೀ ದಿನ ಇರಂಗಿಲ್ಲ. ಏನಾಗೈತೆ ಅಂತ ಹೇಳು, ನೀ ಹೇಳಿದ್ರಲ್ಲ ನನಗೂ ಗೊತ್ತಾಗೋದು. ಯಾಕೆ ನನ್ನಿಂದ ಏನಾರ ತಪ್ಪಾತೇನು? ತಪ್ಪಾಗಿದ್ರೆ ಸಾರಿ. ಛೇ ಇಲ್ರಿ, ನೀವು ಅದಕ್ಕೆಲ್ಲ ಏನು ಸಾರಿ ಕೇಳ್ತೀರಿ. ತಪ್ಪು ಏನಿಲ್ಲ, ಆದ್ರೆ ಒಂದು ಸ್ವಲ್ಪ ಸಮಸ್ಯೆ ಆಗಿತ್ತು ಅಲ್ಲಿ ಅವ್ರ ಮನೆ ಕಡೆಗೆ. ನಿಮ್ಗೆ ಹೇಳಲೇ ಬೇಡ ಅನ್ನಿಸಾಕತ್ತೈತೆ ನನಗೆ. ಅವು ನೋಡಿದ್ರೆ ಏನು ಹೇಳಬೇಡವ ಗಂಡ ಮನ್ಯಾಗ ನಮ್ಮ ತವ್ರ ಮನೆ ಸುದ್ದಿನ, ನಮ್ಮ ಕಷ್ಟ ನಮ್ಗೆ ಇರಲಿ ನೀ ಆರಾಮಿರ ಅಂತ ಹೇಳಿ ಕಳಿಸ್ಯಾಳ. ಅದಕ್ಕೆ ವಿಚಾರ ಮಾಡಕತ್ತಿದ್ದಿ ಹೆಂಗೆ ಮಾಡಲಿ ಅಂಥೇಳಿ. ಮೀನಾಕ್ಷಿ ಹಂಗೆ ಯಾಕೆ ವಿಚಾರ ಮಾಡ್ತಿದ್ದಿ? ಯಾಕೆ ನಿನಗೆ ಅವ್ವ ಅಪ್ಪ ಆದ್ರೆ ನನಗೂ ಹೆಣ್ಣು ಕೊಟ್ಟು ಅತ್ತಿ ಮಾವ ಅಲ್ಲೇನವ್ರು? ನೀನು ಅವರೆಲ್ಲ ಚೆನ್ನಾಗಿದ್ರಂದ್ರೆ ನೀನು ಇಲ್ಲಿ ಆರಾಮಿರ್ತಿದ್ದಿ,
ಅವ್ರ ಕಷ್ಟದಾಗಿದ್ದು ನೀ ಸುಖವಾಗಿರೋ ಅಂದ್ರೆ ನಿನಗೆ ಸಮಾಧಾನ ಆಕತ್ತೇನು? ಹಾಗೇನು ತಿಳ್ಕೊಬೇಡ. ಏನೇ ಸಮಸ್ಯೆ ಇದ್ದರೂ ನನ್ನ ಮುಂದೆ ಹೇಳು, ನಾ ಬಗೆಹರಿಸ್ತೇನೆ. ಈಗ ನಿಮ್ಮ ತಂಗಿ ಸಮಸ್ಯೆ ಬಗೆಹರೋದು ಈಗ ಹೆಂಗೆ ಆರಾಮದಾಳಲ್ಲ ಹಂಗೆ ಅದು ಒಂದು ಸಮಸ್ಯೆ ಐತೆ ಅಂದ್ರೆ ಬಗೆಹರಿಸಿದ್ರಾತು. ರೊಕ್ಕದ ಸಮಸ್ಯೆ ಅಂತ ನನಗೆ ಗೊತ್ತೈತಿ, ಆತು. ಅದ್ರ ಬಗ್ಗೆ ಏನು ಜಾಸ್ತಿ ಮಾತಾಡಬೇಡ, ನೀನು ಮುಜುಗರ ಆಕತಿ ಅಂದ್ರೆ. ರೀ ನಿಮ್ಗೆ ಎಷ್ಟು ದೊಡ್ಡ ಮನಸ್ಸು ಐತ್ರಿ. ನಾನು ನಿಜವಾಗ್ಲೂ ಹೆಂಗಪ್ಪ ಹೆಂಗೆ ಹೇಳಿ ನಾನು ಇದನ್ನು ಅನ್ನಂಗಾಗಿತ್ತು. ನನ್ನ ಸಮಸ್ಯೆ ನೀವೇ ಅರ್ಥ ಮಾಡ್ಕೊಂಬಿಟ್ರೆ ನೋಡು, ಬಾಯ್ ಬಿಟ್ಟು ಹೇಳೋಕ್ಕಿಂತ ಮುಂಚೆನ. ಥ್ಯಾಂಕ್ಸ್ ರೀ. ಸರ್, ಐ ಆಮ್ ರೆಡಿ. ಹೋಗನ್ರಿ ಆಫೀಸ್ಗೆ? ನೀವಾಗಲೇ ರೆಡಿ ಆದರೆ ಹಾಂ ಸರಿ ತಗೋರಿ, ನೀವು ಹೋಗಿರಿ ಆಫೀಸ್ಗೆ. ನಾ ಒಂದು ಅರ್ಧ ಗಂಟೆ ಲೇಟಾಗಿ ಬರ್ತೀನಿ. ರೀ ಮಾವನ್ನ ಯಾಕೆ ಕೆಲ್ಸಕ್ಕೆ ಕರ್ಕೊಂಡು ಹೊಂಟಿರಿ? ಯಾವ ಬಂದೈತೆ ಮಾವು ಇಲ್ಲಿಗೆ? ನಿನಗೇನು ಗೊತ್ತಿಲ್ಲಲ್ಲ ಇದು ಸಮಾಚಾರ. ಇವ್ರು ಹೊಸದಾಗಿ ಅಪಾಯಿಂಟ್ ಆಗ್ಯಾರ ನಮ್ಮ ಆಫೀಸ್ಗೆನ. ಅಪ್ಪಾಜಿನ ಅಪಾಯಿಂಟ್ ಮಾಡ್ಕೊಂಡಾರ, ಅಡ್ಡಿ ಇಲ್ಲ, ಚೆನ್ನಾಗಿ ಮಾಡ್ತಾರೆ ಕೆಲಸನ ಅಂತೇಳಿ. ಹಂಗಾಗಿ ಮತ್ತು ಇರಾಕ ವಸ್ತಿ ಗಿಸ್ತಿ ಸುಮ್ಮನೆ ಯಾಕೆ ಬಾಡಿಗೆ ಕಟ್ತಾರೆ ಅಲ್ಲೇದಲ್ಲೇ ಅಂತೇಳಿ ನಮ್ದು ಔಟ್ ಹೌಸ್ ಐತಲ್ಲ ಅಲ್ಲಿ ಇರಾಕೆ ಹೇಳೀನಿ ಇವ್ರಿಗೆ. ಹೌದಾ? ನನಗಿದು ಯಾವುದು ಗೊತ್ತಾನೆ ಇರಲಿಲ್ಲ. ಹಾಂ ಸರಿ ತಗೋರಿ, ಹೋಗಿ ಬರ್ರಿ ನೀವು. ಇರ್ಲಿ ತಗ ಮೀನಾಕ್ಷಿ, ಆರಾಮ್ ಬರಲಿ ಸರ್, ಏನೂ ತೊಂದರೆ ಇಲ್ಲ. ನಾವು ಹೋಗಿ ಎಲ್ಲ ಮೇಂಟೈನ್ ಮಾಡ್ತೀನಿ. ಓಕೆ ಬರಲಿ ಸರ್ ನಾನು. ಹಾಂ ಹೋಗಿರಿ ನೀವು, ನಾ ಆಮೇಲೆ ಬರ್ತೀನಿ. ಸರ್, ನೀವು ನನ್ನ ಹೋಗಿ ಬನ್ನಿ ಅಂತ ಮಾತಾಡ್ಸಿದ್ರೆ ನನಗಂತ ಒಂಥರ ಮುಜುಗರ ಆಕತಿ. ಅದಕ್ಕೆ ನನ್ನ ಹೆಸರು ಸ್ಟೈಲ್ ರಾಜ ಅಂತ. ನೀವು ಸ್ಟೈಲ್ ರಾಜ ಅಂತ ಅಷ್ಟು ಕೂಗ್ರಿ, ನಾ ಎಲ್ಲ ಇದ್ದರೂ 2 ನಿಮಿಷದಾಗ ನಿಮ್ಮ ಕಣ್ಣು ಮುಂದೆ ಹಾಜರಾಕನಿ. ಆಯ್ತಾಯ್ತು, ಇನ್ಮೇಲೆ ನಿಮ್ಮನ್ನು ಸ್ಟೈಲ್ ರಾಜ ಅಂತಲೇ ಕರಿತೀನಿ. ಹಲೋ ಹಲೋ ಮೀನಾಕ್ಷಿ, ವಿಚಿತ್ರ ಆತ್ಬಿಡು, ಇದ್ರಿಗೆ ಗಂಡದನಿ ಮತ್ತೆ ಎಲ್ಲಿ ಕಳೆದು ಹೋದ್ ನೀನು? ಅದೆಲ್ಲ ಬಿಡ್ರಿ, ಈಗ ನೀವು ಮೊದ್ಲು ಆಫೀಸ್ಗೆ ಹೋಗ್ರಿ. ನಾ ಎಲ್ಲ ಆಮೇಲೆ ನಿಮಗೆ ಫೋನ್ನೇ ಮಾತಾಡ್ತಾನೆ ಏನೇ ಎತ್ತ ಅಂತೇಳಿ. ಅಲ್ಲ 8-10 ದಿನ ಗಂಟ್ಲೆ ನಿನ್ನ ತವ್ರ ಮನೆ ಬಿಟ್ಟದನಿ. ನೀನು ನೋಡಿದ್ರೆ ಹಿಂಗೆ ಮಾಡ್ತೀಯಲ್ಲ, ಏನಾರು ಕೊಡು ಗಿಫ್ಟ್ ಮತ್ತು ನನಗೆ ಅಂದ್ರೆ ಹೋಗ್ಕನಿ ನಾನು. ಗಿಫ್ಟ್ ಅಷ್ಟೋದಲ್ಲ? ಹಾಂ ತಗೋರಿ. ನಡ್ರಿ ನಡ್ರಿ, ಮೊದ್ಲು ನಡ್ರಿ ನೀವು ಆಫೀಸ್ಗೆ. ಸಮಾಧಾನ ದೂಡ್ಬೇಡ, ಹೊಕ್ಕನ್ ತಡಿ. ಯಾಕೆ ಹಂಗೆ ಮಾಡಕತ್ತಿದಿ? ಈ ವಿಚಾರನ ಮೊದಲು ಫೋನ್ ಮಾಡಿ ಹೋಗಿ ಹೇಳ್ಬೇಕು. ಮಾವು ನೋಡಿದ್ರೆ ಹಿಂಗೆ, ಅತ್ ನೋಡಿದ್ರೆ ಹಂಗೆ, ಯಾರು ನಂಬೇಕು ಯಾರನ್ನ ಬಿಡ್ಬೇಕು ಒಂದು ತಿಳಿದಂಗಾಗೈತೆ ನನಗಂತೂ. ಹಲೋ ಹಲೋ ಯವ್ವ, ನಾನು ಮೀನಾಕ್ಷಿ ಮಾತಾಡೋದು. ಆರಾಮದೀಯಾ? ಹಾಂ ಹೇಳವ, ನಾವು ಆರಾಮದ ನೋಡು. ನೀ ಆರಾಮದೇವದಿಲ್ಲ? ನಿಮ್ಮ ಮನ್ಯಾಗ ಅತ್ತಿ ಮಾವ ನಿನ್ನ ಗಂಡ ಎಲ್ಲ ಆರಾಮದಾರಲ್ಲ? ಹ್ಞೂ ನಾವೆಲ್ಲರೂ ಆರಾಮದವಿ. ಒಂದು ವಿಚಾರ ಮಾತಾಡ್ಬೇಕತ್ ನಿನ್ನ ಕಡೆಗೆ. ಒಬ್ಬೇಕಿದೆಯಾ? ಇನ್ನು ಯಾರು ಅದಾರ ನಿನ್ನ ಜೊತೆಗೆ? ಯಾರು ಇಲ್ಲ, ನಾ ಒಬ್ಬೇಕಿದ್ದಾನೆ. ನಿಮ್ಮ ಅಮ್ಮರಿಬ್ರು ಕೊನೆಗದಾರ, ಮತ್ತು ನಿಮ್ಮ ತಂಗಿ ಅಂತ ಸಾಲಿ ಹೋಗ್ಯಾಳ. ಒಬ್ಬೇಕಿದ್ದಾನವ. ಹೇಳು, ನಿಮ್ಮ ಅತ್ತಿನ ಇಲ್ಲ ಮನ್ಯಾಗ, ಎಲ್ಲ ಹೋಗ್ಯಾಳ ಆಕಿನ. ಯವ್ವ, ಅತ್ತಿ ನಿನ್ನ ಜೊತೆಗೆ ರೊಕ್ಕ ಸಲುವಾಗಿ ಜಗಳ ಮಾಡ್ಯಾಳ ಅಂದಿದ್ದಿ. ಮಾವು ನೋಡಿದ್ರೆ ಇಲ್ಲಿ ನಮ್ಮ ಮಾವನ ಕಡೆಗೇನ ಏನೇನ ಮಾಡಿ ಕೆಲಸ ಗಿಟ್ಟಿಸ್ಕೊಂಡ್ಬಿಟ್ಟ ನೋಡ್ಬೇ. ನೌಕರಿ ಮಾಡಕತ್ತಾನ ನಮ್ಮ ಆಫೀಸ್ನಾಗನ ಈಗ ಮಾವ. ಏನ ನಿಮ್ಮ ಅತ್ತಿ ಗಂಡ ನಿಮ್ಮ ಆಫೀಸ್ನಾಗ ಕೆಲಸ ಮಾಡಕತ್ತಾನಂತ? ಏನೋ ಸುಳ್ಳು ತಿಳ್ಕೊಂಡೇನ ನೋಡೇನ? ಬರಾಬರಿ ಗೊತ್ತೈತೆ ಇಲ್ಲ ನಿನಗೆ? ಇಲ್ಲ ಸುಳ್ಳಲ್ಲ. ನಮ್ಮ ಮಾವ ಇದ್ರಿಗೆ ಬಂದದ್ದ ನಾನು ಮಾತಾಡಿಸಿ ಹಿಂಗಿಂಗವ ಮತ್ತು ಸಾಲ ಕೆಲ್ಸಕ್ಕೆ ಸೇರೇನೆ ಅಂತಂದು ಹೇಳಿ ಹೋದ. ನಾ ಅಲ್ಲಿದ್ನೆಲ್ಲ ಅವಾಗ ಆಗಿರ್ಬೇಕು ನೋಡಿದ. ಕೆಲ್ಸಕ್ಕೆ ಬಂದಾನವ. ಪಗಾರಿಗಾರ ಚಲೋ ಕೊಡ್ತಾರ, ಅದ್ರಾಗ ಮೊದ್ಲು ನಮ್ಮರ ಅನ್ನೋದು ಒಂದು ಇರ್ತೈತೆ. ನಮ್ಮನೆಯವ್ರು ಅನ್ನಕತ್ತಿದ್ರು, ಅಡ್ಡಿ ಇಲ್ಲ ಕೆಲಸ ಚಲೋ ಮಾಡ್ತಾರೆ ಇವರು ಅಂಥೇಳಿ. ಮತ್ತು ಅತ್ತ್ಯಾಕೆ ಏನಿಲ್ಲ ಮಾವಂದು ನನಗೆ ಆಸ್ತಿ ಬೇಕು ಅಂತಂದು ಹಂಗೆ ಯಾಕೆ ಜಗಳ ತೆಗೆದಿರ್ಬೇಕು? ನೋಡ್ಬೇವ, ಏನೋ ಭಾಳ ಸಂಸ ನಡೆಸಿರ್ಬೇಕು ಅತ್ತಿ. ಒಂಚೂರು ವಿಚಾರ ಮಾಡಿ ನೀನು. ಇವ್ವ ಏನು ತಾರ ತಿಗಡಿ ಬಾರ ವಿದ್ಯೆ ಮಾಡ್ತಾರವ ಇವ ಗಂಡ ಹೆಂಡತಿ. ಅವನು ನಮ್ಮನೆ ಅಡ್ಡಾಡ್ತಾನ, ಈಕೆ ನಮ್ಮನೆ ಹಾರಾಡ್ತಾಳ. ನನಗಂತ ಸಾಕಾಗಿ ಹೋಗೈತೆ ನೋಡಿ ಇವ್ರ ಸಲುವಾಗಿ. ಏನಾರ ಯಾಕೆ ಹಾಳ್ಗೊಂಡು ಬೀಳ್ಕವಲ್ಲ ಯವ್ವ. ನಾನು ಹೊಲದ ಆಸ್ತಿ ಪತ್ರದವಲ್ಲ, ಅವನ್ನಿಟ್ಟು ಒಂದಿಷ್ಟು ರೊಕ್ಕ ತಂದು ಕೊಟ್ಟು ಬಿಡ್ತಾನೆ ಆಕೆಗೆ. ಇವ್ವ ಸಾಕು ನನಗೆ. ಆಕೆ ಸವಾಸಿನ ಆಕಿ ಬೇಡ, ಆಕಿ ನೆಳ್ಳು ಬೇಡ ಅನಿಸೋಗೈತೆ ನೋಡಿ ನನಗಂತೂ. ಹೊರಗೆ ಹಾಕಿಬಿಡ್ತಾನವ ಯವ್ವ. ಇವ ಅತ್ತಿನ ಹೊರಗೆ ಹಾಕಿದ್ರೆ ಆಕಿಗೇನು ಪರಕ್ ಬೀಳಲ್ ಬಿಡವೆ. ಇಲ್ಲೇ ಗೆಸ್ಟ್ ಹೌಸ್ ಕೊಟ್ಟಾರ ಇರಾಕ, ಹಂಗಾಗಿ ಅಲ್ಲಿ ಬಂದಿರ್ತಾಳ ಆಕಿ. ಅದ್ರಾಗ ಏನೈತಿ? ಓಹೋ, ಅದ ಧೈರ್ಯ ಮೇಲೆ ಅಂದ್ ಕಾಣಿಸ್ತೈತಿ. ಮನಿ ಮಾಡೇನಿ ಹೋಗನ್ ಬಾ ಬಾಗಿ ಅಂತಂದು ಅವತ್ತು ಪಲ್ಲವಿ ಜಗಳ ನಡೆದತ್ ನೋಡು. ಅವತ್ತು ಅಂದದ್ದಿ ಮಾತು ನನಗೆ ಈಗ ಲಕ್ಷಕ್ಕೆ ಬಂತು ನೀ ಅಂದಮ್ಯಾಗ. ಹೌದೇನು ಹಂಗೆ ಅಂದದ್ ನೀನು? ನನಗೇನು ಲಕ್ಷ್ಯ ಇಲ್ಲವ. ನಾ ಪಲ್ಲವಿ ಹಂಗಾಗಿತ್ತಲ್ಲ, ಹಂಗಾಗಿ ಆಕಿ ಕಡೆಗೆ ಗ್ಯಾನ್ ಓಟ್ರು ನಂದು. ಹೆಂಗೆ ಆತಪ್ಪ ಇದು ಅನ್ನಂಗಾಗಿ ಹೋಗಿತ್ತು ನನಗೆ. ಲಕ್ಷ ಕೊಟ್ಟಲ್ ಬಿಡು ನಾನು. ಹೋಗ್ಲಿ ಬಿಡ, ಎತ್ಲಾಗಿರೋ ದಾರಿ ಹೆತ್ಕೊಂಡ್ರಲ್ಲ ನಿಮ್ಮ ಆಫೀಸೇನು ಮತ್ತೊಂದ್ರೇನು. ಆದ್ರೂ ಹುಷಾರಿಂದ ಇರೋ ಅಂತ ಹೇಳ್ಬೇಕವ ನಿನ್ನ ಗಂಡಗ. ಯಾವಾಗ ಹೆಂಗೆ ಲಗ ಹೊಡಿತಾನೆ ಅನ್ನೋದು ಗೊತ್ತಾಗಂಗಲ್ಲ ನಮ್ಮ ಕಾಕ. ಅಲ್ಲ ಮಾವರ ಅವ್ರನ್ನ ಕೆಲ್ಸಕ್ಕೆ ಇಟ್ಕೊಂಡಾರ, ನೀ ನೋಡಿದ್ರೆ ಅವ್ರಿಗೆ ಹೇಳ್ಬೇಕು ಅಂತೀವಿ. ಹೆಂಗೆ ಹೇಳಕ್ಕಾಕತಿ? ನಮ್ಮ ಸರಿ ಇಲ್ರಿ ನಮ್ಮ ಅತ್ತೆ ಗಂಡ ಅಂತಂದು. ಅದಕ್ಕೆ ನಾ ಸುಮ್ಮನೆದನವ, ಏನು ಹೇಳೋಕ್ಕೋಗಿಲ್ಲ. ಅಷ್ಟಕ್ಕೂ ನನಗೆ ಸಮಾಚಾರ ಗೊತ್ತಾಗಿರೋದ ಈಗ. ಅಲ್ಲವಾ, ನಿಮ್ಮ ಮಾವನ ಎದುರಿಗಲ್ಲ ಅಂದ್ರೆ ನಿನ್ನ ಗಂಡನ ಎದುರಿಗಿರೋ ಒಂದು ಮಾತು ಹೇಳಿರವ ಹೆಂಗಾರ ಯಾಕೆ ಆಗಲಿ. ಯಾಕಂದ್ರೆ ಅವು ವಿಷದ ಹಾವುಗಳು, ಅವ್ನ ಹಂತೇಲಿ ಬಿಟ್ಕೊಳೋದ ತಪ್ಪು ಅಂತಂದ್ರೆ ನೀವು ಜೊತೆಗೆ ಇಟ್ಕೊಂತೀರಿ ಅಂದ್ರೆ ಹೆಂಗಾರ ಆಗಲಿ ಒಂದು ಮಾತು ಅಂದರು ವಿನಯ್ ಎದುರಿಗೆ. ಸರಿ ತಗವ, ನಮ್ಮ ಮತ್ತೆ ಬರೋ ಹೊತ್ತಾತು. ಗುಡಿಗೆ ಹೋಗಿದ್ರು ಅವರು. ಇಡ್ತೇನೆ ನನ್ನ ಫೋನಿಗೆ. ಸರಿ ತಗೊಳವ, ಇಡು. ಆದ್ರೆ ನಮ್ಮ ಕಾಕ ಭಾರಿ ತಲಾಟೆ ಶಾಂಭವ. ಅದು ಯಾವ ಮಾಯ್ದಾಗ ಹೋಗಿ ಅವ್ರನ್ನ ಭೇಟಿಯಾಗಿ ಕೆಲಸ ಹಿಡ್ಕೊಂಡದ್ದ ನೋಡು. ಇಷ್ಟು ರೊಕ್ಕ ದುಡಿತಾನ, ಯಾಕೆ ಮಂತನಕ್ಕೆ ಹಾಕ್ಬಾರ್ದವ? ಎಲ್ಲ ತಿಂದು ಕುಡಿದು ಮೋಜು ಮಸ್ತಿ ಮಾಡಿ ಹೆಂಡ್ರ ಮಕ್ಕಳನ್ನ ದಿಕ್ಕಿ ಬಿಡಕ್ಕೆ ಹಚ್ತಾರೆ ಇಂಥ ಗಂಡು ಮಕ್ಕಳು. ಇಂಥವು ದುಡಿದ ರೇಟು ಭೂಮಿಯಲ್ಲಿ ಇದ್ದ ರೇಟು. ಸತ್ರ 4 ದಿನ ದುಃಖ ಮರ್ತು ಹೆಂಗ ದುಡ್ಕೊಂಡು ಅವ್ರ ಜೀವನ ಅವ್ರು ಮಾಡ್ತಾರೆ. ಇಂಥವಿದ್ದರೆ ಏನು ಉಪಯೋಗ? ಸುಮ್ಮನೆ ಹೆಂಡ್ರ ಮಕ್ಕಳ ಜೀವ ಕೋಳಿವು.